ನಾನಿಲ್ಲೇ ಹೇಳ್ಕೊತೀನಪ್ಪ. ಎಷ್ಟಾಯ್ತು? 50 ರೂಪಾಯಿ ಮೇಡಮ್. ತಗೊಳಪ್ಪ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಣ್ಣ. ಬಿಡಪ್ಪ, ಎಲ್ಲ ಒಂದೇ ಡಿಪಾರ್ಟ್ಮೆಂಟ್ ಅಲ್ವಾ? ನಾಳೆ ದಿನ ನಂದೇನಾದ್ರು ಕೆಟ್ಟೋದ್ರೆ ನೀನ್ ಸಹಾಯ ಮಾಡ್ಬೇಕಲ್ಲ. ರೈಲ್ವೆ ಸ್ಟೇಷನ್ ಬರ್ತೀರಾ ಸರ್? ಬನ್ನಿ. ಅಂದ್ರೆ ಇವರು ನಿಜವಾಗ್ಲೂ ಆಟೋ ಓಡಿಸ್ತಿದಾರಾ? ಏನಿದೆಲ್ಲ? ಯಾಕೆ ಹೀಗೆ ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ಏನೋ ಹೇಳಬೇಕು ಅಂದ್ರಲ್ಲ, ಹೇಳಿ. ಮೇಡಮ್ ಅವರೇ, ಅದು ಅದು ನನಗೆ ತಾಳಿ ಕಟ್ಟಿದ್ ಯಾರು ಅಂತ ಗೊತ್ತಾಯ್ತಾ? ಅದಲ್ಲ ಮೇಡಮ್ ಅವರೇ, ಅದು. ಹಾಯ್ ಭಾವನಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಮೇಡಮ್ ಅವರೇ, ನಿಮ್ಮಿಬ್ರು ಮಾತಾಡ್ತಾರೆ, ನಾನು ಆಮೇಲೆ ಸಿಗ್ತೀನಿ. ಸಿದ್ದು ಅವರೇ, ನೀವೆಲ್ಲೂ ಹೋಗೋದು ಬೇಡ, ಇಲ್ಲೇ ಇರಿ. ಭಾವನಾ, ಯಾರಿವ್ರು? ನಾನು ಸಿದ್ದು ಅಂತ. ಇವರು ನಮ್ಮ ನೆಂಟರು. ನಾನು ಭಾವನಾ ಬೆಸ್ಟ್ ಫ್ರೆಂಡ್ಸು. ತುಂಬಾ ವರ್ಷಗಳಾದ್ಮೇಲೆ ಇವಳನ್ನ ನೋಡಿದ್ಮೇಲೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದ್ರೆ ಐ ಕಾಂಟ್ ಎಕ್ಸ್ಪ್ರೆಸ್ ದಟ್ ಫೀಲಿಂಗ್. ಯಾಕೆ ಭಾವನಾ ಏನೂ ಮಾತಾಡ್ತಾ ಇಲ್ಲ? ಮಾತಾಡಕ್ಕೆ ಏನಿದೆ ಹೇಳು? ನಿನ್ನ ಹತ್ರ ಮಾತಾಡಕ್ಕೆ ಏನೂ ಇಲ್ಲ. ಸಾರಿ, ನೀವಿಬ್ರು ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಕೊಂತೀನಿ. ಬಾಯ್. ಯಾಕೆ ಮೇಡಮ್ ಅವರೇ, ನಿಮ್ಮ ಫ್ರೆಂಡ್ ಹತ್ರ ಸರಿಯಾಗಿ ಮಾತಾಡಲಿಲ್ಲ? ತುಂಬ ವರ್ಷ ಆದ್ಮೇಲೆ ಸಿಕ್ಕಿದ್ದೀನಿ ಅಂತ ಬರೀ ಹೇಳಿದ್ರು, ಆದರೂ ನಿಮ್ಮ ಮುಖದಲ್ಲಿ ಖುಷಿನೇ ಇಲ್ಲ. ಅಲ್ಲ, ಕ್ಲೋಸ್ ಫ್ರೆಂಡ್ ಹತ್ರ ಈ ರೀತಿ ನಡ್ಕೊಳ್ಳೋದು ಸರಿನಾ? ಈಗ ಕಾಲೇಜ್ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತ ಹೇಳ್ತಾಳೆ. ಆದರೆ ಕಾಲೇಜಲ್ಲಿದ್ದಾಗ ಇವಳು ಪ್ರೀತಿ ಮಾಡಿದ್ದಕ್ಕೆ ಕಾರಣನೇ ನಾನು ಅಂತ ಸಿಕ್ಕಾಕ್ಸಿದ್ಲು. ಮಾಡಿದ್ದೆಲ್ಲ ತಪ್ಪು ನನ್ನ ಮೇಲೆ ಹಾಕಿ ನನಗೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡಿದ್ಲು. ನಮ್ಮ ಅಪ್ಪ ಅಮ್ಮ ಇದರಿಂದ ಎಷ್ಟು ನೊಂದ್ಕೊಂಡಿದ್ರು ಗೊತ್ತಾ? ತುಂಬ ಸ್ವಾರ್ಥಿ ಇವಳು. ಕೆಲಸ ಆಗಬೇಕು ಅಂದರೆ ಕಾಲು ಬೇಕಾದರೂ ಹಿಡ್ಕೋತಾಳೆ, ಅದೇ ಕೆಲಸ ಆದಮೇಲೆ ಕೈ ಕೊಟ್ಟು ಹೋಗ್ತಾಳೆ. ಈ ರೀತಿ ಮೋಸ ಮಾಡೋರು ಅಂದರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಅದಕ್ಕೆ ಇಂಥವರಿಂದ ನಾನು ದೂರನೇ ಇರ್ತೀನಿ. ಇವಳ ವಿಷಯ ಬಿಡಿ, ನೀವೇನೋ ಹೇಳಬೇಕು ಅಂತಿದ್ರಲ್ಲ, ಹೇಳಿ. ಅದು ಮೇಡಮ್ ಅವರೇ, ನೀವು ಯಾವಾಗಲೂ ಆಫೀಸಲ್ಲಿ ಕೆಲಸ ಅಂತ ಟೆನ್ಷನ್ ಆಗಿರ್ತೀರಲ್ಲ, ಅದಕ್ಕೆ ಅದನ್ನ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಇಲ್ಲೇ ಕರ್ಕೊಂಬಂದೆ. ಹೆಂಗೂ ಬಂದಿದ್ದೀವಿ, ಬನ್ನಿ ಒಂದು ಕಾಫಿ ಕೊಡ್ಕೊಂಬಂದ್ಬಿಡೋಣ. ಸಿದ್ದು ಅವರೇ, ನಾನಿದನ್ನು ನಂಬೇಕಾ? ನೀವು ಹೇಳಕ್ಕೆ ಹಿಂದೇಟಾಗ್ತಿರೋದು ನೋಡ್ತಿದ್ರೆ ನನಗೆ ತಾಳಿ ಕಟ್ಟಿದ್ದು ಯಾರು ಅಂತ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಅವ್ನು ಯಾರು ಹೇಳಿ? ಇಲ್ಲ ಮೇಡಮ್ ಅವರೇ, ಅದು ಆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ CCTV ಫೋಟೇಜ್ನಲ್ಲೆಲ್ಲ ನೋಡಿದೆ, ಅವನ್ನೆಲ್ಲೂ ಕಾಣಿಸ್ಲಿಲ್ಲ. ಅಲ್ಲಿರೋದು ಬೇರೆ ನಮ್ಮ ಹುಡುಗ್ರೆ ಅಲ್ವಾ, ಅವ್ರಿಗೆಲ್ಲರೂ ಹೇಳಿದ್ದೀನಿ. ಅವ್ರಿಗೇನಾದ್ರು ಗೊತ್ತಾದ್ರೆ ಅವರು ನಂಗೆ ಹೇಳ್ತಾರೆ, ನಾನು ನಿಮ್ಗೆ ಹೇಳ್ತೀನಿ. ಸರಿ, ಥ್ಯಾಂಕ್ ಯು. ಮೇಡಮ್ ಅವರೇ, ಒಂದೇ ಒಂದು ಮಾತು. ಆ ತಾಳಿ ಕಟ್ಟೋನು ಯಾರು ಅಂತ ಗೊತ್ತಾದ್ರೆ ಅವನ್ನ ಒಪ್ಕೋಬೇಕು ಅಂತ ಹೇಳ್ತೀರಾ? ಸಾಧ್ಯನೇ ಇಲ್ಲ. ಮೋಸದಿಂದ ತಾಳಿ ಕಟ್ತವನು ಯಾವತ್ತೂ ನನ್ನ ಪಾಲಿಗೆ ಮೋಸಗಾರನೇ. ಅವನ್ನ ಯಾವತ್ತೂ ನಾನು ಒಪ್ಕೊಳಕ್ಕಾಗಲ್ಲ.
ಬಂದ್ರ ಅತ್ತೆ? ಅತ್ತೆ, ಮಾವನ್ಗೆ ಊಟ ಕೊಟ್ಬಿಟ್ಟು ಬಂದ್ರ? ನೀವೇ ಬರ್ಸ್ಬಿಟ್ಟು ಬಂದ್ರೇನೋ ಅಲ್ಲ? ಮಾವ ಫುಲ್ ಖುಷಿ ಆದ್ರ? ಖುಷಿಯಾಗದೆ ಇರ್ತಾರ? ಮದುವೆ ಆಗಿ ಇಷ್ಟು ವರ್ಷ ಆದರೂ ಹೆಂಡತಿ ಇನ್ನೂ ಮಧ್ಯಾಹ್ನ ಬಿಸಿ ಬಿಸಿ ಊಟ ತಂದ್ಕೊಡ್ತಾಳೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ಮಾವ ಏನಂದ್ರು ಅತ್ತೆ? ನಾನು ಮಾತಾಡ್ತಾನೆ ಇದ್ದೀನಿ, ನೀವು ನೋಡಿದ್ರೆ ಹಿಂಗಿದ್ದೀರಾ? ಏನಾಯ್ತು? ಅದು ನಿಮ್ಮ ಮಾವ ಯಾವುದೋ ಕೆಲ್ಸದ ಮೇಲೆ ಹೊರಗಡೆ ಹೋದ್ರಮ್ಮ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಅಯ್ಯೋ, ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡಿ, ಇದೇ ಊಟನ ರಾತ್ರಿ ಬಿಸಿ ಮಾಡಿ ಬಡಿಸಿದ್ರಾಯ್ತು, ಅದರಲ್ಲೇನಿದೆ. ಈ ಹಾಲು ಸೋರೆಕಾಯಿಂದ ಪಾಯಸನೂ ಮಾಡ್ಬಿಡೋಣ, ಒಂದು ಸ್ವೀಟು ಮಾಡ್ದಂಗಾಯ್ತು. ಅಮ್ಮ ತುಂಬ ಕರಾಯಿ ಹೋಗ್ತಿದೆ, ನೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು. ಆಯ್ತಪ್ಪ. ಸರಿ, ಅತ್ತೆ ತುಂಬ ಸುಸ್ತಾಗಿದೆ, ನಾನೇ ಕಾಫಿ ಮಾಡ್ಕೊಡ್ತೀನಿ, ನೀವು ಕೂತ್ಕೊಳ್ಳಿ. ಸರಿ. ಏನ್ ಹರೀಶ, ಇಷ್ಟು ಬೇಗ ಬಂದಿದ್ಯಾ? ಅಂಗಡಿ ಬಾಗ್ಲು ಹಾಕಿದ್ಯಾ? ಇಲ್ಲಮ್ಮ, ಒಂಚೂರು ಈ ಕಡೆ ಕೆಲಸ ಇತ್ತು, ಹಾಗೆ ಬಂದೆ. ಮತ್ತಿನ್ನೇನು ಹೋಗೋದು ಅಂತ ಹುಡುಗನ ಹೇಳಿದ್ದೀನಿ, ನೋಡ್ಕೊತಾನೆ. ಸರಿ ಬಾಪ, ಕಾಫಿ ಮಾಡ್ಕೊಡ್ತೀನಿ. ಅತ್ತೆ, ನಾನು ಮಾಡ್ತೀನಿ ಬಿಡಿ. ಬೇಡ ಅಣ್ಣ, ನಾನು ಮಾಡ್ತೀನಿ ಇರು. ಏನು ಹರೀಶ, ಬಿಸ್ನೆಸ್ ಜೋರೇನು? ಮೂವತ್ತಿಗೆ ಮಾಮೂಲಿ. ಆಷಾಢ ಅಲ್ಲೋ ಒಂದು ಸ್ವಲ್ಪ ಡೌನ್ ಇದೆ ಬಿಸ್ನೆಸ್. ನಿನಗೇನಪ್ಪ, ಈ ತಿಂಗಳು ಅಲ್ದಿದ್ರೆ ಮುಂದಿನ ತಿಂಗಳು ಬಿಸ್ನೆಸ್ ಆಗುತ್ತೆ. ನಂತರನಾ ನಾನು ವರ್ಷ ಪೂರ್ತಿ ದುಡಿದ್ರು ಇದ್ದಿದ್ದು ಇದ್ದಾಗೆ ಇರುತ್ತೆ. ಬ್ರೋ, ಕತ್ತೆ ಥರ ಯಾಕೆ ದುಡಿತೀಯಾ? ಕುದುರೆ ಥರ ದುಡಿ, ಆಗ್ಲೇ ಅದು ಸ್ವಲ್ಪ ಮುಂದೆ ಬರ್ಬೋದು. ಜೋಕು. ದಿನ ಪೂರ್ತಿ ಕೆಲಸ ಇಲ್ಲದೆ ಮನೇಲಿದ್ದವ್ ನೀನು, ಈಗೇನೋ ದುಡ್ತಿದ್ಯಾ ಅಂತ ನನ್ನ ಬಗ್ಗೆನೇ ಮಾತಾಡ್ತೀಯಾ? ಬ್ರೋ, ಟೆನ್ಷನಲ್ಲಿ ಇದೆಯಲ್ಲ, ಅದಕ್ಕೆ ಒಂದು ಜೋಕ್ ಮಾಡಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತೀಯಾ? ಹೋಗ್ಲಿ ಬಿಡಿ. ಬಿಡಪ್ಪ, ಎಲ್ಲ ಒಂದೇ ಡಿಪಾರ್ಟ್ಮೆಂಟ್ ಅಲ್ವಾ? ನಾಳೆ ದಿನ ನಮ್ದೇನಾದ್ರು ಕೆಟ್ಟೋದ್ರೆ ನೀನ್ ಸಹಾಯ ಮಾಡ್ಬೇಕಲ್ಲ. ಇನ್ನು ಸೀದೋಗಿರೋ ವಾಸನೆ ಬರ್ತಾ ಇದೆ ಅಲ್ಲ? ಅಯ್ಯೋ ಅತ್ತೆ, ಹಾಲೆಲ್ಲ ಸೀದ್ ಹೋಗ್ತಿದೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ವೀಣಾ, ಇದು ಹೇಗಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನಮ್ಮ, ಹಾಲು ಇಟ್ಮೇಲೆ ನೋಡ್ಕೊಳ್ಳೋದಲ್ವೇನಮ್ಮ? ನಾನು ಹೋಗಿ ಬೇರೆ ಹಾಲು ತಗೊಂಡ್ ಬಂದು ಕಾಫಿ ಮಾಡ್ಕೊಡ್ತೀನಿ. ಅಮ್ಮ, ನೀನು ಕಾಫಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಕುಡಿಯೋಣ ಅಂದ್ಕೊಂಡ್ವಿ. ನಮ್ಮ ಅದೃಷ್ಟ ಇಲ್ಲ ಅನ್ಸುತ್ತೆ ಬಿಡು, ಏನು ಪರವಾಗಿಲ್ಲ. ಪರವಾಗಿಲ್ಲ ಹರೀಶ, ಒಂದು 5 ನಿಮಿಷ ನಾನು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಅಮ್ಮ, ನೀನು ಕಾಫಿ ಮಾಡ್ಕೊಡೋದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡೋದನ್ನ ಬಿಡು ಫಸ್ಟು. ಇಲ್ಲದ್ರೆ ಎಷ್ಟು ಹಾಲು ತಂದರೂ ಹೀಗೆ ಆಗತ್ತೆ. ನೀನು ಯಾಕಮ್ಮ ಏನೇನು ಯೋಚನೆ ಮಾಡ್ತೀಯಾ? ಯೋಚನೆ ಮಾಡ್ತಾ ಮಾಡ್ತಾ ಮೊನ್ನೆ ಕೈ ಕುಯ್ಕೊಂಡು ಇವತ್ತು ಹಾಲು ಸೀದೋಯ್ತು, ಇನ್ನು ಏನೇನು ಮಾಡ್ಕೋತೀಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತನಾದರೂ ಹೇಳು. ಇಲ್ಲ ಕಣೋ, ನಾನು ಏನು ಯೋಚನೆ ಮಾಡ್ತಾ ಇಲ್ಲ, ಇದು ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ಎಷ್ಟು ಹೇಳಿದ್ರು ಅಷ್ಟೇ, ನಿನ್ನ ಆಟ ನೀನು ಬಿಡವ. ಸುಮ್ಮನೆ ಇಷ್ಟೊಂದು ಹಾಲು ವೇಸ್ಟ್ ಆಗೋಯ್ತು. ಸ್ವಲ್ಪ ಸಮಾಧಾನ ಬಿಡು, ಯೋಚನೆ ಮಾಡೋದನ್ನ ಬಿಡು. ಏನತ್ತೆ, ನೀವು ಇದೇ ಥರ ಯೋಚನೆ ಮಾಡ್ತಾ ಇದ್ರೆ ಏನಾದರೂ ಅನಾಹುತ ಮಾಡ್ಕೊಂಡ್ಬಿಡ್ತೀರೇನೋ ಅಂತ ಅನಿಸ್ತಾ ಇದೆ. ಏನು ಶ್ರೀಣ, ತುಂಬ ಖುಷಿಯಾಗಿರೋ ಥರ ಕಾಣಿಸ್ತಾ ಇದ್ದೀರಾ? ಏನು ಕಲೆಕ್ಷನ್ ಜೋರಾ? ಅದಕ್ಕೇನು ತೊಂದರೆ ಇಲ್ಲ ಚೆನ್ನಪ್ಪ. ಇವತ್ತು ಹೆಚ್ಚು ಕಮ್ಮಿ ಒಂದು 2,500-3,000 ರೂಪಾಯಿ ಆಗಿದೆ. ಹ್ಞೂ, ಅಂದಮೇಲೆ ಕಲೆಕ್ಷನ್ ಜೋರೇ ಅಲ್ವಾ?
ಅಂತೂ ನಿನ್ನ ಆಟೋ ಜೀವನ ನೀನು ಒಂದು ಹಂತಕ್ಕೆ ತಲುಪಿಸಿದೇನು. ಅದ್ರ ಬಗ್ಗೆ ನಂಗೇನು ಚಿಂತೆ ಇಲ್ಲ ಚೆನ್ನಪ್ಪ. ಕಷ್ಟಪಟ್ಟು ದುಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನನಗೆ ನನ್ನ ಲಕ್ಷ್ಮಿದೇ ಭಯ. ನಿನ್ನೆ ಏನಾಯ್ತು ಗೊತ್ತಾ? ಮನೆಗೆ ಹೋಗಿ ಶರ್ಟ್ ತೆಗೆದ್ನಾ, ಆ ಶರ್ಟ್ ಒಗೆಯೋಕ್ಕಾಗ್ತೀನಿ ಅಂತ ನೋಡಿದ್ರು ದುಡ್ಡೆಲ್ಲ ಅದರೊಳಗಡೆ ಇಟ್ಟಿದ್ದೀನಿ. ಒಂದು ಕ್ಷಣ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತು ನಾನು 100 ರೂಪಾಯಿ ಮೇಲೆ 1 ಪೈಸೆ ಇಟ್ಕೊಂಡಂಥವನಲ್ಲ. ಅವತ್ತು ನೋಡಿದ್ರೆ ಒಂದು 900-1000 ಇತ್ತು. ಅದು ಎಲ್ಲ ಚಿಲ್ಲರೆ. ಕೇಳಿಬಿಟ್ಲು. ಏನು ಹೇಳಿ, ಒಂದು ಸುಳ್ಳು ಹೇಳಿ ಹೆಂಗೋ ಬಚಾವಾದೆ. ನಿನ್ನೆ ಏನೋ ತಪ್ಪಿಸ್ಕೊಂಡೆ, ಇನ್ನು ಯಾವಾಗ ಸಿಕ್ಕಾಕೊಳ್ತೀರೋ ಅಂತ ಭಯ. ಅದಕ್ಕಿಷ್ಟು ಭಯ ಪಡೋದ? ನೋಡು, ಡೈಲಿ ಆಗೋ ನಿನ್ನ ಕಲೆಕ್ಷನ್ ಎಲ್ಲ ಸಂಜೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಬ್ಯಾಂಕಲ್ಲಿ ಹಾಕ್ಬಿಡಪ್ಪ. 1 ತಿಂಗಳಾದಮೇಲೆ ನೀವು ಆ ದುಡ್ಡನ್ನ ಡ್ರಾ ಮಾಡ್ಕೊಂಡು ಮನೆಗೆ ಕೊಟ್ರಾಯ್ತು. ಹಾಗೆ ಮಾಡ್ತೀನಿ ಚೆನ್ನಪ್ಪ. ಒಂದೊಂದ್ಸಲ ಕಸ್ಟಮರು ಎಲ್ಲೆಲ್ಲೋ ಕರೀತಾರ, ಅಲ್ಲಿ ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಹಂಗೆ ಮನೆಗೆ ಹೋಗ್ತೀನಿ. ಒಂದು ಕೆಲಸ ಮಾಡಿಸ್ತೀನಣ್ಣ, ಡೈಲಿ ಕಲೆಕ್ಷನ್ ಆಗೋ ದುಡ್ಡನ್ನ ನನ್ನ ಕೈ ಕೊಡು, ನಾನು ಇಟ್ಕೋತೀನಿ. ನೀನು ಎಷ್ಟು ಕೊಡ್ತೀಯ ಅನ್ನೋದನ್ನು ಆ ದಿನ ಬರ್ಕೊ ಒಂದು ಡೈರಿಲಿ. ತಿಂಗಳಾದಮೇಲೆ ಆ ದುಡ್ಡನ್ನ ನಿನ್ನ ಕೈ ಕೊಡ್ತೀನಿ. ತೊಗೊಂಡೋಗಿ ಅದಕ್ಕೆ ಕೈ ಕೊಟ್ರಾಯ್ತು. ಈ ಐಡಿಯಾ ಚೆನ್ನಾಗಿದೆ ಚೆನ್ನಪ್ಪ. ಹೇಗಿದ್ರು ನಾನು ನೀನು ದಿನ ಸಿಗ್ತೀವಿ. ನಾನು ಮರ್ತರೂ ನೀನು ಕೇಳ್ಬೋದು. ಆಯ್ತು, ಹಾಗಾದರೆ ನಾಳೆಯಿಂದ ದುಡ್ಡನ್ನೆಲ್ಲ ನಿನ್ನ ಕೈಲೇ ಕೊಡ್ತೀನಿ. ಹಾಗಂತ ಈ ಕೆಲಸ ಎಷ್ಟು ದಿವಸ ಮಾಡೋಕ್ಕಾಗತ್ತೆ? ನೀನೇನೋ ನನ್ನ ಕೈಗೆ ದುಡ್ಡು ತಂದು ಕೊಡ್ತೀಯ, ಆದರೆ ನೀನು ಈ ಅವತಾರನ ಅದಕ್ಕೇನೋ ಮಕ್ಕಳು ನೋಡಿದ್ರೆ ಏನು ಅಂದ್ಕೊಳಲ್ಲ. ನೀನು ಮಾಡ್ತಾರೋ ಕೆಲಸನ ಮನೆಯವ್ರಿಗೆ ಹೇಳ್ಬಿಡು. ಆವಾಗ ನಿಂಗೆ ಯಾವ ಭಯನೂ ಇರಲ್ಲ. ನಿಶ್ಚಿಂತೆಯಾಗಿ ನೀನು ಮಾಡ್ಕೊಂಡು ಹೋಗ್ತಾರ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಹೇಳೋದಕ್ಕೆ ದಿನಾ ಪ್ರಯತ್ನ ಮಾಡ್ತೀನಿ ಚೆನ್ನಪ್ಪ. ಲಕ್ಷ್ಮಿ ಮುಂದೆ ಬಂದಾಗ ಸತ್ಯ ಹೇಳಕ್ಕೆ ಬಾಯಿ ಬರಲ್ಲ. ಒಂದು ಸುಳ್ಳು ಮುಚ್ಚೋಕೆ ಇನ್ನೊಂದು ಸುಳ್ಳು, ಅದು ಮುಚ್ಚೋಕೆ ಇನ್ನೊಂದು ಸುಳ್ಳು, ಹಿಂಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಹೇಳಿ ಸುಳ್ಳಿನ ಕೋಟೆ ಒಳಗಡೆ ಬಂಧಿಸ್ಕೊಂಡ್ಬಿಟ್ಟಿದ್ದೀನಿ ಏನೋ ಅಂತ ಅನ್ನಿಸ್ತದೆ. ಅದು ಯಾವತ್ತೂ ಈ ಸುಳ್ಳಿನ ಕೋಟೆನ ಒಡೆದು ಆಚೆ ಬರ್ತೀನೋ ನನಗೆ ಗೊತ್ತಿಲ್ಲ. ಏನ್ರಿ ಇದು? ನಾಳೆ ಬೆಳಿಗ್ಗೆ ಆದರೆ ಕುರ್ಚಿ ಕೈ ಬಿಟ್ಟು ಹೋಗುತ್ತೆ ಅನ್ನೋ ರೇಂಜಲ್ಲಿ ಓಡಾಡ್ತಾ ಇದ್ದೀರಾ. ಏನಾಯ್ತು? ಏನೇ ನನ್ನ ಕಿಂಡಲ್ ಮಾಡ್ತಿದ್ಯಾ? ನನ್ನ ಕಷ್ಟ ನನಗೆ, ಇವಳು ಬೇರೆ. ಏನ್ರಿ ಅಂತ ಕಷ್ಟ ನಿಮಗೆ ಈಗ? ಆ ಮೇಸ್ರಿದ್ ಕಣ, ಅವನಿಗೆ ಎಷ್ಟು ದುಡ್ಡು ಕೊಟ್ಟರು ಈ ಬಕಾಸುರನ ಬಾಯಿಗೆ ಹಾಕ್ತಾನೆ, ಸಾಕಾಗ್ತಿಲ್ಲ. ಇವತ್ತು ಮೆಟೀರಿಯಲ್ ಕೇಳ್ತಾನೆ, ಖಾಲಿಯಾಗಿರುತ್ತೆ, ಮತ್ತೆ ನಾಳೆ ಬೇಕು ಅಂತಾನೆ. ಎಲ್ಲಿಂದ ತಂದು ಕೊಡದೆ? ದುಡ್ಡಿಲ್ಲಮ್ಮ. ಅದಕ್ಕೆ ಹೇಳೋದು ರೀ, ಇಂಥ ಕೆಲಸಗಳನ್ನೆಲ್ಲ ಶುರು ಮಾಡುವಾಗ ಕನಿಷ್ಠ ಅರ್ಧ ದುಡ್ಡಾದರೂ ನಮ್ಮ ಕೈನಲ್ಲಿ ಇರಬೇಕು ಅಂತ. ಇಲ್ಲ ಅಂದ್ರೆ ಹೀಗೆ ಆಗುತ್ತೆ. ದೊಡ್ಡವ್ರು ಹೇಳಿಲ್ವಾ, ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ. ಹೀಗೆಲ್ಲ ಆಗುತ್ತೆ ಅಂತ ನನಗೇನೆ ಗೊತ್ತಿತ್ತು. ಅದಕ್ಕೆ ಅಲ್ವಾ ಪೈಸಾ ಕೂಡಿಟ್ಟಿದ್ದು ದುಡ್ಡನ್ನ. ಆ ಬ್ಯಾಂಕ್ನವ್ರು ಬರೇ ಸಾಲ ಕೊಡಿ ಅಂದರೆ ಮೊದಲು ಪಾಯ ಹಾಕಿ ಆಮೇಲೆ ಕೊಡ್ತೀವಿ ಅಂದರು. ಈಗ ಗೋಡೆ ಕಟ್ಸಿ ಅಂತಿದ್ದಾರೆ. ಗೋಡೆ ಕಟ್ಸೋಕ್ಕೂ ದುಡ್ಡು ಬೇಕಲ್ಲ ರೀ. ನೀವು ವಿಪರೀತ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಹೀಗಾದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಅದು ಮತ್ತೆ ಇನ್ನೊಂದು ಕತೆ ಆಗುತ್ತೆ. ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ನನಗೆ ಈಗ ನೆಮ್ಮದಿಯಾಗಿ ಮಲ್ಗೋಕ್ಕಾಗಲ್ಲ ಕಣೆ. ನನ್ನ ಮನೆ ಗೃಹ ಪ್ರವೇಶ ಆದಮೇಲೆ ನಾನು ನೆಮ್ಮದಿಯಾಗಿ ಮಲ್ಗೋದು. ಸರಿ, ಆಗಿದ್ರೆ ನೀವು ನೆಮ್ಮದಿ ಹುಡ್ಕೊಂಡಿರಿ, ನಾನು ಮಲ್ಕೋತೀನಿ. ನನಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕತ್ತೆ ಥರ ಕೆಲಸ ಮಾಡಿ ಸಾಕಾಗೋಗಿದೆ. ಏನೇ ನೀನು ಗಂಡ ಇಷ್ಟು ಟೆನ್ಷನಲ್ಲಿದ್ದಾನೆ, ನೆಮ್ಮದಿಯಾಗಿ ಮಲಗ್ತೀನಿ ಅಂತೀರ. ನನ್ನ ಥರ ಕೆಲಸ ಮಾಡಿ ನೋಡಿ, ನಿದ್ದೆ ತಾನಾಗೆ ಬರುತ್ತೆ. ಲಕ್ಷ್ಮಿ, 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 ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತು? ಏನೂ ಇಲ್ಲ ರೀ, ನೀವು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೆ. ನೀವು ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ನಾನು ಕಾಫಿ ತೊಗೊಂಡು ಬರ್ತೀನಿ. ಬೇಡ ಬೇಡ, ಇವತ್ತು ತುಂಬ ಕಾಫಿ ಕುಡಿದ್ಬಿಟ್ಟಿದ್ದೀನಿ. ಸರಿ ರೀ. ಲಕ್ಷ್ಮಿ, ಏನಾಯ್ತು ಇವತ್ತು ನಿನಗೆ? ಪ್ರತಿ ವರ್ಷ ಈ ದಿನ ನೆನಪು ಮಾಡಿಕೊಂಡು ನೀನು ಬಂದು ನನಗೆ ವಿಶ್ ಮಾಡ್ತಿದ್ದೆ.
ಇವತ್ತು ನೋಡಿದ್ರೆ ನಾವು ಮದುವೆ ಆ ದಿನನೇ ಮರ್ತು ಬಿಟ್ಟಿರೋ ಆಗಿದೆ. ಈ ದಿನ ನಾನು ಮರಿತೀನಿನ್ರಿ. ಬೆಳಗ್ಗೆನೆ ನಿಮಗೆ ಹೇಳೋಣ ಅಂತಿದ್ದೆ, ಯಾವುದೋ ಕೆಲಸದ ಒತ್ತಡದಲ್ಲಿ ಮರ್ತು ಹೋದೆ. ಅಬ್ಬಾ, ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಮೊದಲನೇ ಸಲ ನಾನು ನಿನಗೆ ವಿಶ್ ಮಾಡೋ ಅವಕಾಶನ ಮಾಡಿಕೊಟ್ಟೆ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಏನ್ರಿ ಇದು, ಎದ್ದೇಳಿ. ಥ್ಯಾಂಕ್ಸ್ ರೀ, ನಿಮಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಲಕ್ಷ್ಮಿ, ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ನಾನೇ ಈ ಹೂವನ್ನು ನಿನ್ನ ಮುಡಿಗೆ ಮುಡಿಸ್ತೀನಿ. ಬಂದೆ. ರೀ, ಇವತ್ತು ನಾನು ನೋಡಿದ್ದನ್ನ ನಿಮ್ಗೆ ಹೇಗೆ ಕೇಳೋದು? ಕೇಳಿದ್ರೆ ಬೇಜಾರು ಮಾಡ್ಕೋತೀರೇನೋ? ನೀವು ಕೆಲಸ ಮಾಡ್ತಿಲ್ವಾ? ಮತ್ತೆ ಆಟೋ ಡ್ರೈವರ್ ಬಟ್ಟೆ ಯಾಕೆ ಹಾಕ್ಕೊಂಡಿದ್ರಿ? ಯಾಕೆ ಆಟೋ ಓಡಿಸ್ತಾ ಇದ್ರಿ? ಯಾರೋ ಗಿರಾಕಿನ ಯಾಕೆ ಆಟೋ ಹತ್ತಿಸ್ಕೊಂಡ್ರಿ? ನಾನು ನೋಡಿದ ನಿಜಾನೇ. ಆದರೆ ಈಗ ನಾನು ನಿಮ್ಮನ್ನ ಏನು ಅಂತ ಕೇಳಲಿ? ಲಕ್ಷ್ಮಿ, ಏನಾಯ್ತು? ಬಂದಾಗಿಂದ ನೋಡ್ತಿದ್ದೀನಿ, ಮುಖದಲ್ಲಿ ಖುಷಿನೇ ಇಲ್ಲ. ಇವತ್ತುನಾ ಏನೋ ಆತಂಕ, ಏನೋ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಏನೂ ಇಲ್ಲ ರೀ. ನೋಡು, ನಿನಗಿವತ್ತು ನಾವು ಮದುವೆ ಆದ ದಿನ ಅಂತ ನೆನಪಿದ್ದೂ ನನಗೆ ನೀನೇನು ಹೇಳಲಿಲ್ಲ, ವಿಶ್ ಮಾಡಲಿಲ್ಲ ಅಂದರೆ ಏನೋ ಯೋಚಿಸ್ತಿದ್ಯಾ? ಏನಾಯಿತು? ಮನೇಲಿ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ತುಂಬ ವಿಷಯಗಳು ನಡೀತಿದೆಯಲ್ವಾ, ಹಾಗಾಗಿ ಮರ್ತೋದೆ. ಲಕ್ಷ್ಮಿ ಯಾಕೆ ಹಿಂಗೆ ಮಾತಾಡ್ತಿದ್ದಾಳೆ? ನಾನು ಆಟೋ ಓಡಿಸೋದೇನಾದರೂ ಗೊತ್ತಾಗ್ಬಿಟ್ಟಿದ್ಯಾ? ಲಕ್ಷ್ಮಿ, ಅದೇನು ಒಗ್ಟೊಗ್ಟಂಗೆ ಮಾತಾಡ್ತೀಯಾ? ಅದೇನು ಅಂತ ಬಿಡಿಸಿ ಹೇಳಬಾರ್ದಾ? ಅದು ಬಿಡಿ, ನಿಮ್ಮ ಕೆಲಸ ಹೇಗಿತ್ತು? ನೋಡು, ಮತ್ತೆ ಮಾತು ಬಾರಿಸ್ತೀಯ. ನನ್ನ ಕೆಲಸ ಏನೋ ಮಾಮೂಲಿ, ಹೇಗಿರುತ್ತೆ ಹಾಗೇ ಇರುತ್ತೆ. ಈಗೆಲ್ಲ ನಿಮ್ಮ ಕೆಲಸ ಸ್ವಲ್ಪ ಆರಾಮಾಗಿದೆ ಅಲ್ವಾ? ಏನು ಕೇಳಬೇಕು ಅದನ್ನ ನೇರವಾಗಿ ಕೇಳ್ಬಿಡು. ಏನಾಗಿದೆ ನಿನಗೆ? ನೀವಿರುವಾಗ ನನಗೇನಾಗುತ್ತೆ ರೀ? ರೀ, ನಾನು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಕೇಳು. ನಾವಿಬ್ರು ಮದುವೆ ಆದಾಗಿಂದ ನೀವು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಲ್ಲ? ಅದು ಶಂಕರಣ್ಣಗೆ ದುಡ್ಡು ಕೊಟ್ಟಿದ್ನಲ್ಲ, ಅದನ್ನ ನಾನು ನಿಂಗೆ ಹೇಳಿರ್ಲಿಲ್ಲ. ಅದು ನನಗೆ ಗೊತ್ತಿದೆ ರೀ. ಅದನ್ನ ಬಿಟ್ಟು ನೀವು ಬೇರೆ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಲ್ವಾ? ಇಲ್ಲಪ್ಪ, ನಾನು ನಿನ್ನ ಹತ್ರ ಯಾವುದು ಮುಚ್ಚಿಟ್ಟಿಲ್ಲ ಲಕ್ಷ್ಮಿ. ನಾನಿಷ್ಟು ಕೇಳಿದ ಮೇಲೆ ನೀವು ಅರ್ಥ ಮಾಡಿಕೊಂಡು ಸತ್ಯ ಹೇಳ್ತೀರಾ ಅನ್ಕೊಂಡೆ, ಆದರೆ ನೀವು ಹೇಳ್ತಿಲ್ಲ. ರೀ, ನನಗಿವತ್ತೆಲ್ಲ ಗೊತ್ತಾಯ್ತು. ನೀವು ಆಟೋ ಡ್ರೈವರ್ ಆಗಿ ಆಟೋ ಓಡಿಸೋದನ್ನ ನಾನು ನೋಡಿದೆ. ಯಾಕ್ರಿ ಈ ವಿಷಯ ನನ್ನ ಹತ್ರ ಮುಚ್ಚಿಟ್ರಿ? ಹೇಳಿ, ನನ್ನ ನೋಡಿ, ಇಲ್ಲಿ ನೋಡಿ. ರೀ,